ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ. ಬನ್ನಿ ಇಂದು ನಾವು 8ನೇ ಅಧ್ಯಾಯದ 24 ಮತ್ತು 25ನೇ ಶ್ಲೋಕ ಮನನ ಮತ್ತು ಪಠಣ ಮಾಡೋಣ. ಸಾವಿತ್ರಿ ಅಮ್ಮ, ಪ್ರಿಯಾಂಕಾಜಿ ಪಠಣ ಶುರು ಮಾಡ್ತೀರಾ? ओके। अग्निर्ज्योतिरः शुक्लः अग्निर्ज्योतिरः शुक्लः षण्मासा उत्तरायणम् षण्मासा उत्तरायणम् तत्र प्रयाता गच्छन्ति तत्र प्रयाता गच्छन्ति ब्रह्मविदो जनाः ಬ್ರಹ್ಮವಿದೋ ಜನಾಃ. ಇದರ ಅರ್ಥ, ಯಾರು ಪರಮಬ್ರಹ್ಮನನ್ನು ತಿಳಿದವರೋ ಮತ್ತು ಸೂರ್ಯನ ಉತ್ತರಾಯಣದ 6 ತಿಂಗಳುಗಳಲ್ಲಿ ಚಂದ್ರನ ಪ್ರಕಾಶಮಾನವಾದ 15 ದಿನಗಳಲ್ಲಿ ಮತ್ತು ದಿನದ ಪ್ರಕಾಶಮಾನವಾದ ಭಾಗದಲ್ಲಿ ಈ ಪ್ರಪಂಚದಿಂದ ನಿರ್ಗಮಿಸುವರೋ ಅವರು ಪರಮ ಗಮ್ಯಸ್ಥಾನವನ್ನು ತಲುಪುತ್ತಾರೆ. ಅರ್ಥ, ಕ್ರಮ ಮುಕ್ತಿ ಅಥವಾ ದೇವಯಾನ. ಅಗ್ನಿ ಅರ್ಥ ಬೆಂಕಿ, ಜ್ಯೋತಿ ಬೆಳಕು, ಅಹ ದಿನ, ಶುಕ್ಲ ಚಂದ್ರ ಪ್ರಕಾಶಮಾನವಾದ 15 ದಿನಗಳು, ಷಟ್ ಮಾಸ 6 ತಿಂಗಳು, ಉತ್ತರ ಅಯನಂ ಸೂರ್ಯನ ಉತ್ತರದ ಹಾದಿ, ತತ್ರ ಅಲ್ಲಿ, ಪ್ರಯಾತ ನಿರ್ಗಮಿಸಿದ್ದ, ಗಚ್ಚಂತಿ ಹೋಗು, ಬ್ರಹ್ಮ ವಿದ ಬ್ರಹ್ಮವನ್ನು ತಿಳಿದವರು, ಜನಾಹ ವ್ಯಕ್ತಿಗಳು. श्लोक नंबर 25। धूमो रात्रिस्तथा कृष्णः ಧೂಮೋ ರಾತ್ರಿಸ್ತಥಾ ಕೃಷ್ಣಃ षण्मासा दक्षिणायनम् ಷಣ್ಮಾಸಾ ದಕ್ಷಿಣಾಯನಂ तत्र चान्द्रमसं ज्योतिर् ತತ್ರ ಚಾಂದ್ರಮಸಂ ಜ್ಯೋತಿರ್ योगी प्राप्य निवर्तते ಯೋಗಿ ಪ್ರಾಪ್ಯ ನಿವರ್ತತೆ. ಇದರ ಅರ್ಥ, ಯಾರು ಅಂದರೆ ಕೇವಲ ಪೂಜೆ ಪುನಸ್ಕಾರ ರೀತಿಯ ಆಚರಣೆಗಳನ್ನು ಮಾತ್ರ ಅನುಸರಿಸುವರೋ, ಸೂರ್ಯನ ದಕ್ಷಿಣಾಯಣದ 6 ತಿಂಗಳುಗಳಲ್ಲಿ ಚಂದ್ರನ ಕರಾಳವಾದ 15 ದಿನಗಳಲ್ಲಿ ಹೊಗೆಯ ಸಮಯ ರಾತ್ರಿಯ ಭಾಗದಲ್ಲಿ ಈ ಪ್ರಪಂಚದಿಂದ ನಿರ್ಗಮಿಸುವರೋ ಅವರು ಸ್ವರ್ಗೀಯ ನಿವಾಸಗಳನ್ನು ಪಡೆಯುತ್ತಾರೆ. ಸ್ವರ್ಗೀಯ ಸುಖಗಳನ್ನು ಅನುಭವಿಸಿದ ನಂತರ ಅವರು ಮತ್ತೆ ಭೂಮಿಗೆ ಮರಳುತ್ತಾರೆ. ಅರ್ಥ, ಪಿತೃಯಾನ. ಅರ್ಥ, ಧೂಮ ಹೊಗೆ, ರಾತ್ರಿ, ತಥಾ ಮತ್ತು, ಕೃಷ್ಣ ಚಂದ್ರನ ಕರಾಳ 15 ದಿನಗಳು, ಷಟ್ ಮಾಸ 6 ತಿಂಗಳು, ದಕ್ಷಿಣ ಆಯನಂ ಸೂರ್ಯನ ದಕ್ಷಿಣ ಹಾದಿ, ತತ್ರ ಅಲ್ಲಿ, ಚಂದ್ರ ಮಾಸಂ ಚಂದ್ರ ಜ್ಯೋತಿ ಬೆಳಕು, ಯೋಗಿ ಒಬ್ಬ ಯೋಗಿ, ಪ್ರಾಪ್ತಿ, ನಿವರ್ತತೆ ಮರಳಿ ಬರುತ್ತಾರೆ. ಇವುಗಳ ಒಂದು ಸಾರಾಂಶ ಈ 2 ಶ್ಲೋಕಗಳ. ಈ 2 ಶ್ಲೋಕಗಳಿಂದ ಅಂದರೆ ಇಲ್ಲಿ ಜೀವಾತ್ಮನು ಪರಮ ಗಮ್ಯ ಸ್ಥಾನವನ್ನು ಹೇಗೆ ಪಡೆಯುವುದು ಅಂತ, ಯಾವುದರಿಂದ ಜೀವಾತ್ಮ ಅವನು ತನ್ನ ಪರಮ ಗಮ್ಯ ಸ್ಥಾನವನ್ನು ಹೇಗೆ ಪಡೆಯುತ್ತಾನೆ ಅನ್ನೋದನ್ನು ತಿಳಿಸಿರೋದು. ಅಂದ್ರೆ ಮನುಷ್ಯನಿಗೆ ಅವನು ತನ್ನ ಪರಮ ಸ್ಥಾನವನ್ನು ಪಡೆಯಬೇಕಾದ್ರೆ 3 ಮಾರ್ಗಗಳಿವೆ ಅಂತ ಹೇಳ್ತಾರೆ. ಅಂದ್ರೆ ಬದುಕಿದ್ದಾಗ
ಜೀವನ್ಮುಕ್ತನಾದ್ರೆ ಅವನು ಯಾವುದೇ ಕಾಲದಲ್ಲಿ ದೇಹ ತ್ಯಾಗ ಮಾಡಿದರೂ ಅವನು ಪರಬ್ರಹ್ಮನನ್ನು ಸೇರುತ್ತಾನೆ. ಅವನಿಗೆ ಯಾವುದೇ ಕಾಲಮಿತಿ ಇಲ್ಲ. ಅಲ್ಲಿ ಇದೇ ಟೈಮಲ್ಲಿ ಅವನು ದೇಹ ತ್ಯಾಗ ಮಾಡಬೇಕು, ಇದೇ ಮಾಸದಲ್ಲಿ, ಇದೇ ಸಮಯದಲ್ಲಿ ಅಂತ ಅವನಿಗೆ ಕಾಲಮಿತಿ ಇಲ್ಲ. ಯಾಕೆಂದ್ರೆ ಅವನು ಬದುಕಿರುವಾಗಲೇ ಜೀವನ್ಮುಕ್ತನಾಗಿ ಬಿಟ್ಟಿರ್ತಾನೆ. ಅವನು ಜೀವನ್ಮುಕ್ತನಾಗೋದಂದ್ರೆ ಅವನು ಬ್ರಹ್ಮನಲ್ಲೇ ಒಂದಾಗಿ ಬಿಟ್ಟಿರ್ತಾನೆ. ಅವನಿಗೆ ಪರಬ್ರಹ್ಮನನ್ನು ಜೀವಂತವಿರುವಾಗಲೇ ಸೇರ್ಕೊಂಡ್ ಬಿಟ್ಟಿರ್ತಾನೆ. ಹೀಗೆ ಇದು ಒಂದು ಮಾರ್ಗ. ಇನ್ನೊಂದು ಮಾರ್ಗ ಅಂದ್ರೆ ಜೀವನ್ಮುಕ್ತನಾದವನಿಗೆ ಬೆಳಕಿನ ಮಾರ್ಗ ಅಂದ್ರೆ ಉತ್ತರಾಯಣ ಮಾರ್ಗ ಅಂತ, ಇನ್ನೊಂದು ಕತ್ತಲೆಯ ಮಾರ್ಗ ಅಥವಾ ದಕ್ಷಿಣಾಯಣ ಮಾರ್ಗ. ಹೀಗೆ 3 ಮಾರ್ಗಗಳಿವೆ ನಾವು ಪರಮಾತ್ಮನನ್ನು ಅಥವಾ ಪರಮ ಸ್ಥಾನವನ್ನು ಪಡೆಯಬೇಕಾದ್ರೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಭಗವಂತನ ಸಾಧನೆ ಮಾಡಿದರೆ ಅಥವಾ ಮುಕ್ತಿ ಸಿಕ್ಕಿಲ್ಲ ಅಂದ್ರೂ ಅಥವಾ ಪೂರ್ಣ ಜ್ಞಾನವನ್ನು ಇನ್ನೂ ನಾವು ಪಡೆಯದೇ ಇದ್ದರೆ, ಪೂರ್ಣವಾಗಿ ಆತ್ಮ ಜ್ಞಾನವನ್ನು ಪಡೆಯದೇ ಇದ್ದರೂ ಕೂಡ ಅಂಥವರು ಕೂಡ ಮರಣ ಕಾಲದಲ್ಲಿ ಭಗವಂತನ ಜ್ಞಾನವಿದ್ದರೆ ಅವರಲ್ಲಿ, ಅವರು ಕೂಡ ಮೇಲಿನ ಲೋಕಕ್ಕೆ ಹೋಗುತ್ತಾರೆ ಅಂತ. ಅಂದ್ರೆ ಅವರು ವಾಪಸ್ ಬರದೇ ಇರುವಂತಹ ಲೋಕ ಅಂತ. ಅಂದ್ರೆ ಇಲ್ಲಿ ಯಾವ ದೇವತೆಗಳ ಉಪಾಸನೆ ಮಾಡ್ತಾರೆ ಆ ಲೋಕಕ್ಕೆ ಹೋಗಿ ಸೇರುತ್ತಾರೆ ಅಂತ. ಮುಂದೆ ಅವ್ರಿಗೆ ಹೋಗಿ ಸೇರಿದ್ರು ಕೂಡ ಪುನಃ ಅವ್ರಿಗೆ ಪುನರ್ಜನ್ಮ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆ ಲೋಕದಲ್ಲಿ ಹುಟ್ಟಿದ್ರು ಕೂಡ ಅನಂತ ಕಾಲ ಸಾಧನೆ ಮಾಡಿದರು ಹಾಗೂ ಆ ಇಷ್ಟ ದೇವತೆಯಿಂದ ಮುಕ್ತಿ ಪಡೆದರೂ ಕೂಡ ಅವರು ಪುನಃ ಭೂಲೋಕಕ್ಕೆ ಬರುವುದಿಲ್ಲ. ನಂತರ ಅವರು ಅಂದ್ರೆ ಹೋಗಿ ಸೇರಿದ ಮೇಲೆ ಆ ಇಷ್ಟ ದೇವತೆಯಿಂದ ಅವರು ಮುಕ್ತಿ ಪಡೆಯಬೇಕಾಗುತ್ತೆ. ಆಗ ಅವರು ಭೂಲೋಕಕ್ಕೆ ಬರುವುದಿಲ್ಲ ಅಥವಾ ಜೀವನ್ ಮುಕ್ತರಾಗುತ್ತಾರೆ ಅಂತ. ಇದಕ್ಕೆ ಬೆಳಕಿನ ಮಾರ್ಗ ಅಥವಾ ಉತ್ತರಾಯಣ ಮಾರ್ಗ ಅಂತ ಹೇಳುತ್ತಾರೆ. ಇನ್ನು ಕತ್ತಲೆಯ ಮಾರ್ಗ ಅಥವಾ ದಕ್ಷಿಣಾಯಣ ಮಾರ್ಗ ಅಂತ. ಇಲ್ಲಿ ಮುಕ್ತಿಗೋಸ್ಕರ ಸಾಧನೆ ಮಾಡಿರೋದಿಲ್ಲ. ಅವರು ಒಳ್ಳೆಯ ಪುಣ್ಯ ಅಥವಾ ಪಾಪ ಕರ್ಮಗಳನ್ನು ಮಾಡಿರ್ತಾರೆ. ಅವರು ಪುನಃ ಸ್ವರ್ಗ ಲೋಕ ಅಥವಾ ನರಕ ಲೋಕಕ್ಕೆ ಹೋಗಿ ತಮ್ಮ ಪಾಪ ಪುಣ್ಯಗಳನ್ನು ಅನುಭವಿಸಿ ಪುನಃ ಭೂಮಿಗೆ ಬರ್ತಾರೆ ಅಂತ. ಉತ್ತರಾಯಣ ಮಾರ್ಗಕ್ಕೆ ಹೋದ್ರೆ ವಾಪಸ್ ಬರುವುದಿಲ್ಲ. ಹೀಗೆ ಇದು ಬಾಹ್ಯ ಉತ್ತರಾಯಣ ಮತ್ತು ದಕ್ಷಿಣಾಯಣನೂ ಅಲ್ಲ ಅಂತ. ಇದು ಅಂತರಂಗದಲ್ಲಿ ನಾವು ಭಗವಂತನ ಉಪಾಸನೆ ಮಾಡಿದರೆ ಮೇಲಕ್ಕೆ ಹೋಗ್ತೇವೆ. ಉತ್ತರಾಯಣದಲ್ಲಿ ನಾವು ಭಗವಂತನ ಸಾಮೀಪ್ಯ ಅಥವಾ ಬೆಳಕಿನ ಕಡೆ ಹೋಗ್ತೇವೆ. ಇದು ಬೆಳಕಿನ ಉತ್ತರಾಯಣ ಅಂದ್ರೆ. ಆದ್ರೆ ಬಾಹ್ಯ ಪ್ರಪಂಚದಲ್ಲಿ ಇದ್ದು ದಕ್ಷಿಣಾಯಕ್ಕೆ ಹೋಗೋದು ಕತ್ತಲೆಯ ಲೋಕ. ಆದ್ರೆ ಒಬ್ಬ ಜ್ಞಾನಿ ಯಾವುದೇ ಸಮಯದಲ್ಲಾದ್ರೂ ದೇಹ ತ್ಯಾಗ ಮಾಡಿದರೆ ಅವನು ಪಡೆಯೋದು ಭಗವಂತನ ಸಾನ್ನಿಧ್ಯವನ್ನೇ ಅಂತ. ಅಂದ್ರೆ ಇಲ್ಲಿ ಜ್ಞಾನಿಗೆ ಯಾವುದೇ ಕಾಲದ ಪರಿಮಿತಿ ಇಲ್ಲ, ಉತ್ತರಾಯಣವಾಗಲಿ ದಕ್ಷಿಣಾಯಣವಾಗಲಿ. ಹೀಗೆ ಇವೆಲ್ಲವುಗಳು ಶಾಸ್ತ್ರಗಳು ಹೇಳಿರೋದು ಉತ್ತರಾಯಣ ದಕ್ಷಿಣಾಯಣ. ಆದ್ರೆ ಜ್ಞಾನಿಗೆ ಇವೆಲ್ಲವುಗಳನ್ನು ಮೀರಿ ನಿಂತಿರುತ್ತಾನೆ ಅಂತ. ಜ್ಞಾನಿಗೆ ಜೀವನ್ ಮುಕ್ತ, ಅವನು ಯಾವುದೇ ಅವನಿಗೆ ಕಾಲ ಪರಿಮಿತಿ ಇಲ್ಲ ಅಂತೆ. ಇವೆಲ್ಲವುಗಳು ನಮ್ಮ ಅಂತರಂಗಕ್ಕೆ ಸಂಬಂಧಪಟ್ಟದ್ದು ಅಂತ. ಹೀಗೆ ಈ 3 ರೀತಿಯ ಮಾರ್ಗಗಳಿಂದ ಜೀವಾತ್ಮನು ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯಲು ಇರುವಂತ ಅವಕಾಶಗಳು ಅಂತ ಈ 2 ಶ್ಲೋಕದ ಸಾರಾಂಶ ಸರ್. ಹರಿ ಓಂ. ಪ್ರಿಯಾಂಕಾಜಿ, ಇದು 2 ಶ್ಲೋಕದ ಬಗ್ಗೆ ನಿಮ್ಮ ಅಭಿಪ್ರಾಯ? ಹರಿ ಓಂ. ಇಲ್ಲಿವರೆಗೂ ಅಮ್ಮ ಹೇಳಿದ್ದು ನಾವು ಕೇಳಿದ್ವಿ. ಅದ್ರಲ್ಲಿ ನನಗೆ ಈ 2 ಶ್ಲೋಕದಿಂದ ಅರ್ಥ ಆಗಿದ್ದು ಅಂದ್ರೆ, ಒಟ್ಟಾರೆಯಾಗಿ ಇಲ್ಲಿ ನಮಗೆ ಈ ರೀತಿ ಶ್ಲೋಕಗಳನ್ನ ಓದೋದಕ್ಕೆ, ಇದ್ರ ಅರ್ಥನ ತಿಳ್ಕೊಳ್ಳೋದಕ್ಕೆ ಇದು ಒಂದು ರೀತಿ ಒಳ್ಳೆ ಸಮಯ. ಹೀಗೇನೆ ಉಳಿದಿರೋ ನಮ್ಮ ಎಲ್ಲ ಸಮಯನೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲ್ಸಕ್ಕೆ, ಒಳ್ಳೆ ಆಲೋಚನೆ ಮಾಡ್ತಾ ನಮ್ಮ ಎಲ್ಲಾ ದಿನಗಳನ್ನ ಕಳಿಯೋದು ಅಂತ ನಂಗೆ ಅರ್ಥ ಆಯ್ತು. ಧನ್ಯವಾದಗಳು. ನನಗ್ ತಿಳಿದ ಮಟ್ಟಿಗೆ ಇವೆರಡು ಶ್ಲೋಕದ ಅರ್ಥ ಅಂತಂದ್ ಹೇಳಿದ್ರಿ.
ನಮ್ ಜೀವನ ನೋಡೋದ್ರಿ ನಾವು ಹುಟ್ಟಿದಾಗ ಇನ್ನು ಸಣ್ಣ ಪಾಪು ಅಥವಾ 1 ತಿಂಗಳದು 2 ತಿಂಗಳದು ಹತ್ರ 5 ವರ್ಷದವರ್ಗುನು ನಮಗ ಭಗವದ್ಗೀತದ್ ಮ್ಯಾಲಿಂದ ಹತ್ರ ಬರೀ ಪಿಕ್ಚರ್ ಕಲಿತಾ ಹೋಗ್ತೇವ್ರಿ. ಯಾವ್ದ ಸಣ್ಣ ಪಾಪು ಒಂದ್ ಸ್ಕೂಲಿಗೆ ಹೊಂಟು 3 to 4 years ಇತ್ತು ಅಂತ ಹೇಳಿದ್ರೆ ಬರೀ ಪಿಕ್ಚರ್ ಬಗ್ಗೆ ಲಕ್ಷ್ಯ ಇರ್ತೈತ್ರಿ. ಅದಾದ್ಮೇಲೆ ಒಂದೊಂದ ಕಲಿತಾ ಕಲಿತಾ ಒಂದೊಂದ್ ಹೆಜ್ಜೆ ಮುಟ್ಕೊಂತ ಹೋಗಾದ್ಮೇಲೆ ಒಂದ್ ಜೀವನದ ಹಂತ ಬರ್ತೈತಿ. ಏಜ್ ಆಗ್ತಾ ಹೋದಂಗೆಲ್ಲ ಕಿವಿ ಕೇಳಂಗಿಲ್ಲ, ಕಣ್ ಕಾಣಂಗಿಲ್ಲ, ಕೈಯಲ್ಲೆಲ್ಲ ಶಕ್ತಿ ಇರಂಗಿಲ್ಲ. ಆ ಟೈಮ್ ಒಂದ್ ಬರ್ತೈತಿ. ಆ ತರದ್ದೆಲ್ಲ ಬರೋದಕ್ಕಿಂತ ಮುಂಚೆ ಮಧ್ಯದ ಸಮಯ ಏನೈತೋ ನಮ್ ಕೈ ಕಾಲೊಳಗ್ ಶಕ್ತಿ ಇದ್ದಾಗ ಇಂಥವೆಲ್ಲ ಮನನ ಪಠಣ ಮಾಡಿ ಆದಷ್ಟು ನಮ್ ಜೀವನದೊಳಗ ಇನ್ನೊಬ್ರಿಗೆ ಸಹಾಯ ಆಗಂಗ್ ಬದುಕ್ಬೇಕು, ಇನ್ನೊಬ್ರು ಜೀವನದೊಳಗ ಖುಷಿ ಕೊಡಂಗ ಇರ್ಬೇಕು ಅಂತಂದ್ ಹೇಳಿ ಹಂಗ ಅನಸ್ತ್ರಿ. ಥ್ಯಾಂಕ್ ಯು ರೀ. ಪದ್ಮಮ್ಮ, ಇವೆರಡು ಶ್ಲೋಕದ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ? ಹೇಳ್ತೀನಿ. 24ರಲ್ಲಿ ಶ್ಲೋಕ ಒಂದ್ಸತಿ ಹೇಳ್ಬಿಡ್ತೀನಿ. ಅಗ್ನಿರ್ ಜ್ಯೋತಿರ್ ಅಹ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮ ವಿಧೋರ್ ಜನಾಃ. ಇಲ್ಲಿ ಯಾರು ಪರಮಬ್ರಹ್ಮನನ್ನು ತಿಳಿದವರೋ, ಅಂದ್ರೆ ಪರಬ್ರಹ್ಮ ಅಂದ್ರೆ ಎಲ್ಲದಕ್ಕೂ ಮೂಲವಾದಂತಹ ತತ್ವವು ಅದು ಎಲ್ಲ ಕಡೆಯೂ ಹರಡಿದೆ, ಎಲ್ಲದಕ್ಕೂ ಮೂಲ ಅದೇ ಅನ್ನುವುದನ್ನ, ಎಲ್ಲವೂ ಏನು ಕಾಣಿಸ್ತಾ ಇದೆಯೋ ಅದೆಲ್ಲವೂ ಅದೇ ಅಂತ ಯಾರಿಗೆ ಮನವರಿಕೆಯಾಗಿರುತ್ತೋ, ಆ ಜ್ಞಾನ ಬಂದಿರುತ್ತೋ ಅಂತಹವರು ಸೂರ್ಯನ ಉತ್ತರಾಯಣದ 6 ತಿಂಗಳಲ್ಲಿ ಪ್ರಕಾಶ ಪ್ರಖರವಾಗಿರುತ್ತೆ. ಸೂರ್ಯನ ಪ್ರಕಾಶ ಪ್ರಖರವಾಗಿರುತ್ತೆ. ಅಂದ್ರೆ ಆ ಜ್ಞಾನವು, ಸೂರ್ಯ ಅಂದ್ರೆ ಜ್ಞಾನಕ್ಕೆ ಪ್ರತೀಕವಾದದ್ದು, ಅರಿವಿಗೆ ಪ್ರತೀಕವಾದದ್ದು. ಆ ಅರಿವು ಯಾವ ಒಂದು ಜ್ಞಾನ ಬಂದಿರುತ್ತೋ ಅದರ ಅರಿವು ಹೆಚ್ಚಾಗಿ ಇರುವಂತಹ ಸಮಯದಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸೂರ್ಯನ ಉತ್ತರಾಯಣದ 6 ತಿಂಗಳಲ್ಲಿ ಆ ಜ್ಞಾನ ಚೆನ್ನಾಗಿ ಅವನಲ್ಲಿ ಮೂಡಿ ಬಂದಿರುತ್ತೆ. ಚಂದ್ರನ ಪ್ರಕಾಶಮಾನವಾದ 15 ದಿನಗಳಲ್ಲಿ ಅಂದಾಗ, ಚಂದ್ರ ಅಂತಂದ್ರೆ ಮನಸ್ಸು ನಲ್ಲಿ 15 ದಿನಗಳು ಅಂದ್ರೆ ಅಲ್ಲಿ ಕಲ್ಮಶಗಳು ಇರುವುದಿಲ್ಲ, ಪ್ರಕಾಶಮಾನವಾಗಿರುತ್ತೆ. ಅಂದ್ರೆ ತಿಳಿಯಾದ ಮನಸ್ಸಿರುತ್ತೆ. ತಿಳಿಯಾದ ಮನಸ್ಸಿನಲ್ಲಿ ಯಾವುದರ ಪ್ರತಿಫಲನವಾಗುತ್ತೆ? ಸಾಕ್ಷಿಯದೇ ಪ್ರತಿಫಲನ. ಸಾಕ್ಷಿ ಅಂತಂದ್ರೆ ಆತ್ಮನೇ ಪರಬ್ರಹ್ಮ. ಆ ಪರಬ್ರಹ್ಮನ ಪ್ರತಿಫಲನವೇ ಆ ಒಂದು ಮನಸ್ಸಿನಲ್ಲಿ ಮೂಡಿ ಬಂದಿರುತ್ತೆ. ಅವನು ಆ ದಿನಗಳಲ್ಲಿ ಮತ್ತು ದಿನದ ಪ್ರಕಾಶಮಾನವಾದ ಭಾಗದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಜಾಗೃತಾವಸ್ಥೆಯಲ್ಲಿ ಈ ಎಲ್ಲವನ್ನು ತಿಳಿದುಕೊಂಡು ಅವನು ಶ್ರವಣ ಮನನ ನಿಧಿಧ್ಯಾಸವನ್ನು ಮಾಡಿ ಪರಿಪೂರ್ಣನಾಗಿ ಇರ್ತಾನೆ. ಅವಾಗ ಪ್ರಪಂಚದಿಂದ ನಿರ್ಗಮಿಸುವರು. ಅಂದ್ರೆ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ತಿಳಿದುಕೊಂಡು ಜೀವನ್ ಮುಕ್ತನಾಗುವುದು ಅಥವಾ ವಿದೇಹ ಮುಕ್ತನಾಗುವುದು, ಎರಡರಲ್ಲಿ ಯಾವ್ದಾದ್ರೂ ಆಗಿರ್ಬೋದು. ಆಗ ಮತ್ತೆ ಅವನು ಪರಬ್ರಹ್ಮನಲ್ಲೇ ಲೀನವಾಗಿ ಹೋಗ್ತಾನೆ. ಅವನು ಮತ್ತೆ ಈ ಒಂದು ಅಜ್ಞಾನದ ಕಡೆಗೆ ಬರಲ್ಲ. ಈ ಒಂದು ನಾನು ದೇಹ ಮನಸ್ಸು ಬುದ್ಧಿ ಅನ್ನುವ ಸ್ಥಿತಿಗೆ ಬರಲ್ಲ ಅಂತ ಬಿಟ್ಟು ಈ ಶ್ಲೋಕದಲ್ಲಿ ನಾನ್ ತಿಳ್ಕೊಂಡಿರೋದು. ಇನ್ನ ನೆಕ್ಸ್ಟ್ ಶ್ಲೋಕ ನೋಡೋಣ. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ ಯೋಗಿ ಪ್ರಾಪ್ಯ ನಿವರ್ತತೆ. ಯಾರು ಕೇವಲ ಪೂಜೆ ಪುನಸ್ಕಾರ ರೀತಿಯ ಆಚರಣೆಗಳನ್ನು ಮಾತ್ರ ಅನುಸರಿಸುವರೋ, ಅಂದ್ರೆ ಅವರು ಆಧ್ಯಾತ್ಮದ ಕಡೆಗೆ ಒಲವಿರುತ್ತೆ, ಪೂರ್ತಿಯಾಗಿ ಅವರು ಏನು ಅನ್ನೋದು ಗುರುಮುಖೇನ
ಜ್ಞಾನವನ್ನ ಪಡೆದುಕೊಂಡಿರಲ್ಲ, ಆದ್ರೆ ದೇವರ ಆರಾಧನೆಯನ್ನ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಕೆಲವು ಧರ್ಮ ಕಾರ್ಯಗಳನ್ನು ಮಾಡಿರ್ತಾರೆ. ಅದಕ್ಕೆ ಒಂದು ಧರ್ಮ ಸಂಚಯನವಾಗಿರುತ್ತೆ, ಪುಣ್ಯ ಅನ್ನೋದು ಸಂಪಾದನೆಯನ್ನ ಮಾಡಿರ್ತಾರೆ. ಯಾವಾಗ ದೇವರ ಏನೇ ಒಂದು ಕೆಲಸ ಮಾಡಿದ್ರು ಆವಾಗ ಮನಸ್ಸು ತಿಳಿಯಾಗತ್ತೆ. ದೇವರ ಕೆಲಸಗಳು, ಸೇವೆ ಏನ್ ಮಾಡಿದ್ರು ಮನಸ್ಸು ಶುಭ್ರವಾಗತ್ತೆ. ಆ ಒಂದು ಸ್ಥಿತಿಯಲ್ಲಿರ್ತಾರೆ. ಆದ್ರೆ ಅವ್ರಿಗೆ ಪೂರ್ತಿಯಾಗಿ ಇನ್ನು ಜ್ಞಾನ ಬಂದಿರಲ್ಲ. ಅವ್ರಿಗೆ ಗುರುಗಳ ಒಂದು ಮಾರ್ಗದರ್ಶನ ಸಿಕ್ಕಿರಲ್ಲ, ಅವರ ಉಪದೇಶ ಸಿಕ್ಕಿರಲ್ಲ. ಹಾಗಿರುವಾಗ ಸೂರ್ಯನ ದಕ್ಷಿಣಾಯದ 6 ತಿಂಗಳಲ್ಲಿ, ಅಂದ್ರೆ ಆಗ ಪ್ರಖರವಾಗಿರಲ್ಲ, ಸೂರ್ಯನ ಬೆಳಕು ಪ್ರಖರವಾಗಿರಲ್ಲ ಆ 6 ತಿಂಗಳು. ಅಂದ್ರೆ ಜ್ಞಾನ ಸಂಪೂರ್ಣವಾಗಿ ಮೂಡಿ ಬಂದಿಲ್ಲ. ಮತ್ತೆ ಚಂದ್ರನ ಕರಾಳವಾದ 15 ದಿನಗಳಲ್ಲಿ ಅಂತಂದ್ರೆ ಅಲ್ಲಿ ಇನ್ನು ಪೂರ್ತಿ ಮನಸ್ಸಿನಲ್ಲಿ ಶುಭ್ರತೆ ಇರಲ್ಲ, ಇನ್ನು ಕಲ್ಮಶಗಳು ಇರುತ್ತೆ, ವಾಸನೆಗಳು ಇರುತ್ತೆ. ಹೊಗೆಯ ಸಮಯ ಅಂದ್ರೆ ಆ ಒಂದು ವಾಸನೆಗಳು ಎಲ್ಲ ಇರುವಾಗ ಒಂದು ಏನು ಅನ್ನೋದು, ಒಂದು ಕ್ಲಾರಿಟಿ ಆಫ್ ಮೈಂಡ್ ಅಂತ ಅನ್ನೋದು ಇರಲ್ಲ. ರಾತ್ರಿಯ ಭಾಗದಲ್ಲಿ ಅಂದ್ರೆ ರಾತ್ರಿ ಅಂದ್ರೆ ಅವನು ಜಾಗೃತನಾಗಿರಲ್ಲ ಅನ್ನೋದು. ಈ ಒಂದು ಜ್ಞಾನದಲ್ಲಿ ಅವನು ಪರಿಪೂರ್ಣನಾಗಿ ಇರಲ್ಲ. ಹಾಗಿರುವಾಗ ಈ ಪ್ರಪಂಚದಿಂದ ನಿರ್ಗಮಿಸ್ತಾನೆ ಅಂತಂದ್ರೆ ಅವನು ಈ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿರೋದ್ರಿಂದ ಏನು ಪುಣ್ಯ ಸಂಪಾದನೆ ಮಾಡಿರ್ತಾನೆ, ಅವನು ತಿಳ್ಕೊಂಡಿರ್ತಾನೆ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ. ಆದ್ರೆ ಅದು ಪರಿಪೂರ್ಣತೆಯನ್ನು ಹೊಂದಿರಲ್ಲ. ಪೂರ್ತಿ ಶ್ರವಣ ಮನನ ನಿಧಿಧ್ಯಾಸಗಳು ಆಗಿರೋದಿಲ್ಲ. ಆವಾಗ ಸ್ವಲ್ಪ ಸಮಯ ಅವನು ಆ ಒಂದು ಆನಂದದಲ್ಲಿರ್ತಾನೆ. ಏನು ಸ್ವರ್ಗ ಅಂತಂದ್ರೇನು, ಮನಸ್ಸು ಎಲ್ಲಿ ಸಮಾಧಾನವಾಗಿರುತ್ತೆ ಅದೇ ಸ್ವರ್ಗ ಸುಖ. ಆ ಒಂದು ಸ್ವರ್ಗ ಸುಖವನ್ನ ಅನುಭವಿಸ್ತಾನೆ. ಆದ್ರೆ ಯಾವಾಗ ಅವನು ಈ ಒಂದು ಸಂಪೂರ್ಣತೆಯನ್ನು ಪರಿಪೂರ್ಣತೆಯನ್ನು ಹೊಂದಿರಲ್ವೋ, ಹಾಗೆ ಇರುವಾಗ ಅವನು ಹಿಂದಿರುಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವನು ಮತ್ತೆ ಮರಳಿ ಅವನು ಹಿಂದಿನ ಸ್ಥಿತಿಗೆ ಬಂದ್ಬಿಡ್ತಾನೆ. ಅದಕ್ಕೋಸ್ಕರ ಅದನ್ನ ದಾಟಿ ಪೂರ್ತಿಯಾಗಿ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು. ಜ್ಞಾನವನ್ನ ಗುರುಮುಖ್ಯನ ತಿಳ್ಕೊಂಡು ಅವನು ಜೀವನ್ಮುಕ್ತನಾಗಬೇಕು. ಆಗ ಬರಲ್ಲ, ಇಲ್ದಿದ್ರೆ ಮತ್ತೆ ಅದೇ ಸ್ಥಿತಿಗೆ ಬಂದ್ಬಿಡ್ತಾನೆ ಅನ್ನುವುದು ಈ ಶ್ಲೋಕದಲ್ಲಿ ನನ್ನ ಒಂದು ಅನಿಸಿಕೆ. ಸರಿ ಏನ್ ಹೇಳ್ತಾರೆ ಅದನ್ನ ತಿಳ್ಕೊಳ್ಳೋಣ. ಹರಿ ಓಂ. ಧನ್ಯವಾದ ಅಮ್ಮ. ಒಂದು ಸುಲಭವಾಗಿರೋ ಉದಾಹರಣೆ ತಗೊಳ್ಳೋಣ. ಈಗ ನೀವು ಒಂದು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀರಾ. ನಿಮ್ಮ ಬಟ್ಟೆ ನೋಡ್ಬಿಟ್ಟು ನಿಮ್ಮ ಗಂಡನೋ ನಿಮ್ಮ ಮಗುನೋ ಬಂದು ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಅಥವಾ ನಿಮ್ಮ ಹೆಂಡತಿ ಹೇಳ್ತೀರೋ ಅಯ್ಯೋ, ನಿಮ್ಮ ಗಂಡ ಹೇಳ್ತೀರೋ ಅಯ್ಯೋ ಗೊಂಬೆ ಥರ ಇದೆಯಲ್ಲ ಅಂತ. ಹೆಂಗನ್ಸುತ್ತೆ ಅವಾಗ? ಫುಲ್ ಹಾರಾಡ್ತಿರೋ ಥರ ಅಲ್ವಾ? ಭೂಮಿ ಮೇಲೆ ಕಾಲೇ ನಿಲ್ಲಲ್ಲ ಅಂತ ಹೇಳ್ತಾ ಇರ್ತೀರ, ಹಾರಾಡ್ತಾ ಇದ್ದೀನಿ ಅಂತೀರ. ಅದೇ ಸ್ವಲ್ಪ ಮುಂದೆ ಹೋಗ್ತೀರಾ, ಅಲ್ಲಿ ಯಾರೋ ಇರ್ತಾರೆ, ಅವರು ಏನಿದು ಈ ಸೀರೆಗೂ ರವಿಕೆಗೂ ಹೊಂದಾಣಿಕೆನೇ ಇಲ್ಲ, ಇಂಥ ರವಿಕೆನ ತಗೊಳ್ಳೋದು, ಹರಿದೋಗ್ಬಿಟ್ಟಿದೆ, ಇಲ್ಲಿ ಚೆನ್ನಾಗೇ ಇಲ್ಲ ಅಂತೇನಾದ್ರು ಹೇಳಿದ್ರೆ ತಪ್ಪು, ಭೂಮಿಗೆ ಕುಸಿದು ಬಿದ್ರಿ ಅಲ್ವಾ? ಆಗತ್ತೆ ತಾನೇ ಹಿಂಗೆ? ಅಂದ್ರೆ ಈ ಹುಟ್ಟು ಸಾವು, ಸಾವು ನಂತರ ಏನೋ ಸ್ವರ್ಗ, ಅದು ಸದ್ಯಕ್ಕೆ ಪಕ್ಕಕ್ಕೆ ಇಡೋಣ. ಯಾಕಂದ್ರೆ ಆ ಸಾವಿನ ನಂತರದ ಸ್ವರ್ಗ ಕೇವಲ ಒಂದು ನೀವು ನಾವು ಅನುಭವ ಇಲ್ಲ ಅಂತಂದಾಗ ಊಹೆನಲ್ಲಿ ಮಾತಾಡಬೇಕಾಗತ್ತೆ. ಈಗ ದೈನಂದಿನ ಜೀವನದಲ್ಲಿರೋ ಸ್ವರ್ಗ ನರಕ ನಮಗೆ ನಿಮಗೆ ಗೊತ್ತು, ಅದ್ರ ಬಗ್ಗೆ ಆಧಾರವಾಗಿ ಇಟ್ಕೊಂಡು ಮಾತಾಡೋಣ. ಈ ರೀತಿ ಯಾರೋ ಒಬ್ಬರು ನಿಮ್ಗೆ ಹೊಗಳಿದಾಗ ನಿಮಗೆ ಸ್ವರ್ಗ, ತೆಗಳಿದಾಗ ನರಕ ಅಲ್ವಾ?
ಯಾಕಾಯ್ತು ಸ್ವಾಮಿ, ಯಾಕಾಯ್ತು? ನೀವು ಹಾಕೊಂಡಿದ್ದ ಬಟ್ಟೆ ಏನಾದ್ರು ಬದಲಾಯ್ತಾ? ಏನು ಬದಲಾಯ್ತು? ನಿಮ್ಮ ಮನಸ್ಸಿನಲ್ಲಿ ಏನು ಅವ್ರು ಹೇಳಿದ್ರು ಅದನ್ನ ನೋಡೋ ರೀತಿ ಬದಲಾಯ್ತಷ್ಟೇ ಅಲ್ವಾ? ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಯಾವಾಗ ಒಂದು ಅನುಭವ ಬಂತು, ಅದು ಯಾವಾಗ ಒಂದು ವಿಚಾರ ಬಂತು, ಆಗ ಆಹಾ ಅಂತ. ನಾನ್ ಚೆನ್ನಾಗಿಲ್ಲ ಅಂತಂದಾಗ ಅಯ್ಯೋ ಅಂತ ಅಲ್ವಾ? ಯಾವ ನಾನು ಹೊಗಳಿಸ್ಕೊಂಡಿದ್ ನಾನು? ಅವ್ರು ಏನು ನೋಡಿ ಹೊಗಳಿದ್ರು? ನಿಮ್ಮ ಗಂಡನೋ ನಿಮ್ಮ ಮಗುನೋ ಯಾರೋ? ನಿಮ್ಮ ಸೀರೆ, ನಿಮ್ಮ ದೇಹ, ನಿಮ್ಮ ಕಣ್ಣು ಮೂಗು ಎಲ್ಲ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಇವತ್ತು ದೃಷ್ಟಿ ತೆಗಿಬೇಕು ಅಂತ ಯಾರೋ ಹೇಳಿದ್ರು ಅಲ್ವಾ? ಅದು ಯಾವುದನ್ನ? ಈ ದೇಹವನ್ನ ನೋಡಿ. ಸೊ ಅಲ್ಲಿ ವಿಚಾರ ಏನಾಗಾದ್ರೆ ನಾನೇ ಈ ದೇಹ ಅನ್ನೋ ವಿಚಾರ ಇದ್ದಿದ್ದಕ್ಕೆ ನನಗೆ ಬಹಳ ಖುಷಿ ಆಯ್ತು. ಹಾಗಂದ್ ಮಾತ್ರಕ್ಕೆ ಇನ್ಮೇಲೆ ಖುಷಿ ಪಡಬಾರ್ದು ಅಂತ ಅರ್ಥ ಅಲ್ಲ. ಅಲ್ಲಿ ಸತ್ಯವನ್ನು ಅರಿಬೇಕಾಗತ್ತೆ ನಾವು. ಆ ರೀತಿ ಖುಷಿ ಆಯ್ತು, ಅದಕ್ಕೆ ಸ್ವರ್ಗ ಅನ್ನಿಸ್ತು. ಕಾಲೇ ನಿಲ್ತಾ ಇಲ್ಲ. ಇವತ್ತು ನನ್ನ ಗಂಡ ಹೊಗಳ್ಬಿಟ್ರು ರೀ, ಅಥವಾ ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿತ್ತು ಇವತ್ತು ಅಡುಗೆ ನೀನು ಮಾಡಿದ್ದು, ಅಬ್ಬಾ ಫುಲ್ ಖುಷಿ ಅಲ್ವಾ? ಇವತ್ತು ನನ್ನ ಕಾಲೇ ನಿಲ್ತಾ ಇಲ್ಲ, ಮನ್ಸೇ ನಿಲ್ತಾ ಇಲ್ಲ, ಅಯ್ಯೋ ಅನ್ಸ್ಬಿಡುತ್ತೆ. ಅಥವಾ ನಿಮ್ಮ ಗಂಡನೋ ಯಾರೋ ನಿಮ್ಗೇನೋ ಒಂದು ಹೂ ತಂದು ಕೊಟ್ಬಿಟ್ರು, ಹೆಂಗನ್ನಿಸ್ತೆ ಅಲ್ವಾ? ಇದೆಲ್ಲ ಏನು? ನನಗೇನೋ ನನಗೇನೋ ಸಿಗ್ಲಿಲ್ಲ ಅಂತ ವಿಚಾರಗಳೆಲ್ಲ ಇದ್ದಾಗ ಈ ರೀತಿ ಎಲ್ಲ ನಮ್ಗೆ ಅನುಭವ ಆಗುತ್ತೆ. ಮೇಲೂ ಹೋಗ್ತೀವಿ, ಕೆಳಗೂ ಬೀಳ್ತೀವಿ ಅಲ್ವಾ? ಇಲ್ಲಿ ಯಾತಕ್ಕೆ ಈ ಮೇಲ್ ಹೋಗೋದು ಕೆಳಗೆ ಬೀಳೋದು ಆಗ್ತಾ ಇದೆ ನಮಗೆ? ಯಾತಕ್ಕೆ ಆಗ್ತಾ ಇದೆ ಅಂದ್ರೆ ನಾನು ಏನೋ ಒಂದು ಸತ್ಯವನ್ನು ತಿಳ್ಕೊಂಡಿಲ್ಲ. ಏನ್ ಸತ್ಯ? ಈಗ ಉದಾಹರಣೆಗೆ ಇಲ್ಲಿ ಬಹಳ ಸುಲಭವಾಗಿರೋ ಸತ್ಯ ಏನು? ಯಾರೋ ನನ್ನನ್ನು ಹೊಗಳ್ಬೇಕು, ಅವಾಗ ಮಾತ್ರ ನನಗೆ ಖುಷಿ. ಯಾರೋ ನನ್ನನ್ನು ತೆಗಳಿದ್ರೆ ನನಗೆ ದುಃಖ. ಈ ಹೊಗಳೋದು ತೆಗಳೋದು ಅಂದ್ರೆ ಪ್ರಪಂಚ ಅಂತ ಏನೋ ಇದೆ, ಅಲ್ಲಿ ನನಗೇನೋ ಒಂದು ಶಬ್ದಗಳು ಬರ್ತಾ ಇರುತ್ತೆ. ಆ ಶಬ್ದಗಳಲ್ಲಿ ಒಂದಷ್ಟು ಶಬ್ದ ಮಾತ್ರ ನನಗೆ ಬೇಕು ಅನ್ನೋ ಒಂದು ವಿಚಾರ ಇರೋದಕ್ಕೆ ಅಲ್ಲಿ ನನಗೆ ಸ್ವರ್ಗ ನರಕ, ಮೇಲೆ ಕೆಳಗೆ ಮೇಲೆ ಕೆಳಗೆ ಅಲ್ವಾ? ಈಗ ಯಾರೋ ನನ್ನ ಹತ್ರ ಯಾವಾಗಲೂ ಕನ್ನಡನೇ ಮಾತಾಡ್ತಾ ಇರಲಿ, ಯಾರೋ ಒಬ್ರು ಬಂದ್ಬಿಟ್ಟು ತಮಿಳಲ್ಲಿ ಮಾತಾಡಿದ್ರು ಅಂತ ಇಟ್ಕೊಳ್ಳೋಣ, ನಂಗೆ ತಮಿಳ್ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳೋಣ, ಅವಾಗ ನನಗೆ ಏನನ್ಸುತ್ತೆ? ಬೇಜಾರಾಗತ್ತೆ ಅಲ್ವಾ? ಅದೇ ಥರ ಇದು. ಹೊಗಳೋ ಶಬ್ದ ಮಾತ್ರ ನನಗೆ ಬೇಕು. ನೀ ಚೆನ್ನಾಗಿದ್ಯಾ, ನೀನು ಒಳ್ಳೆಯವನು, ನೀನು ಮಾಡಿದ್ದೆಲ್ಲ ಸರಿ, ಈ ರೀತಿನೇ ಕೇಳಿಸ್ಕೊತಾ ಇರಬೇಕು. ಹೊಗಳೋ ಭಟ್ಟ ಅಲ್ವಾ? ಒಂದು ನಿಮ್ಗೆಲ್ಲ ಒಬ್ಬ ರಾಜನ ಕತೆ ಗೊತ್ತು. ಆ ರಾಜ ಎಂಥ ರಾಜ ಅಂತಂದ್ರೆ ಅವನ ಸುತ್ತಮುತ್ತ ಎಲ್ಲರೂ ಆ ರಾಜನ್ನ, ರಾಜ್ರೇ ನೀವು ಎಷ್ಟು ಒಳ್ಳೆ ಬಟ್ಟೆ ಹಾಕೊಂಡಿದ್ದೀರಾ ಗೊತ್ತಾ, ನೀವು ಸಲ್ಮಾನ್ ಖಾನ್, ಶಾರುಖ್ ಖಾನ್, ನೀವು ಹೀರೋ ತರ ಕಾಣಿಸ್ತಾ ಇದ್ದೀರಾ ಅಂತ ಯಾವಾಗಲೂ ಹೊಗಳ್ತಾ ಇರ್ತಾರಂತೆ. ಅವ್ರು ಪ್ರತಿ ಸಲ ಹೊಗಳದಾಗ್ಲಿಲ್ಲ ಅವನು ಅವ್ರಿಗೆ ಏನೋ ದುಡ್ಡು ಸರ ಎಲ್ಲ ಕೊಟ್ಟು ಅವನ ಸುತ್ತಮುತ್ತ ಎಲ್ಲ ಬರೀ ಹೊಗಳೋ ಭಟ್ರೆ ಅಂತೆ. ಆ ಹೊಗಳೋ ಭಟ್ಟ ಈ ತರ ಇದಾನೆ ಅಂತ ಗೊತ್ತಾದ್ಮೇಲಿಂದ ಇಬ್ರು ಇರ್ತಾರಂತೆ. ಅವರು ರಾಜನ್ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಒಂದ್ಸತಿ ಬಂದು, ರಾಜ್ರೇ ನೋಡಿ ಎಂತ ಒಳ್ಳೆ ಬಟ್ಟೆ ಇದೆ ಅಂತ ತೋರಿಸ್ತಾರಂತೆ. ಎಲ್ರು ಏನದು ಅಂತ ನೋಡ್ತಾ ಇರ್ತಾರಂತೆ ಕಣ್ ಮಿಣಿ 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 ಮಾಡ್ಕೊಂಡು. ಅವ್ರು ಹೇಳ್ತಾರಂತೆ, ರಾಜ್ರೇ ಮಹಾಜ್ಞಾನಿಗಳಿಗೆ ಮಾತ್ರ ಕಾಣಿಸೋದು ಈ ಬಟ್ಟೆ ಅಂತ ಹೇಳಿದ್ರಂತೆ. ಎಲ್ರಿಗೂ ಇವಾಗ ಸ್ವಲ್ಪ ಪೀಕ್ಲಾಟ ಆಗೋಯ್ತು. ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಅವ್ರಿಗೆ. ಕಾಣಿಸ್ತಾ ಇಲ್ಲ ಅಂದ್ರೆ ನಾನು ಜ್ಞಾನಿ ಅಲ್ಲ, ನಾನು ಒಬ್ಬ ಅಜ್ಞಾನಿ ಅಂತ ಒಪ್ಕೊಂಬಿಟ್ಟಂಗೆ. ಅಯ್ಯಯ್ಯೋ ಏನ್ ಮಾಡೋದು? ರಾಜಂಗೂ ಈಗ ಪೀಕ್ಲಾಟ. ಅವರು ಏನೇನೋ ತೋರಿಸ್ತಾ ಇದಾರಂತೆ, ನೋಡಿ ಅಬ್ಬಬ್ಬಾ ಏನಿದು ಅಂತ ಏನೆಲ್ಲ ವಿವರಣೆ ಮಾಡಿ ಕೈಯಲ್ಲಿ ಇದೆಲ್ಲ ಮಾಡಿ ಮಾಡಿ ತೋರಿಸ್ತಾ ಇದಾರಂತೆ. ಒಬ್ಬ ಹಿಂಗ್ ತೆಗೆದ್ರೆ ಇನ್ನೊಬ್ಬ ಅಯ್ಯಯ್ಯೋ ಅಬ್ಬಾ ಅಂತ ಇನ್ನೊಬ್ಬ ಹೇಳ್ತಾ ಇದ್ದಾನಂತೆ. ಆ ರಾಜನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಹೌದು ಹೌದು ಕಾಣಿಸ್ತಾ ಇದೆ, ಏನ್ ಚೆನ್ನಾಗಿದೆ ಬಟ್ಟೆ ಅಂತ ಹೇಳ್ಬಿಟ್ನಂತೆ. ಇನ್ನ ಸುತ್ತಮುತ್ತ ಹೊಗಳ್ಬಿಟ್ರಿದ್ರಲ್ಲ ಅವ್ರಿಗೂ ಕಾಣಿಸ್ತಾ ಇಲ್ಲ. ಅವರು ಹೇಳ್ಬಿಟ್ರಂತೆ, ಹೌದು ಹೌದು ತುಂಬಾ ಚೆನ್ನಾಗಿದೆ ರಾಜ್ರೇ, ಈ ಬಟ್ಟೆನೇ ನೀವು ಹಾಕೋಬೇಕು ಅಂತ ಹೇಳಿದ್ರಂತೆ. ಈಗ ರಾಜಂಗೆ ಆ ಬಟ್ಟೆ ಹಾಕೋಬೇಕಲ್ಲ, ಅದಕ್ಕೆ ಅವ್ರು ಕೇಳಿದಂತೆ, ಸರಿ ಈ ಬಟ್ಟೆನಲ್ಲಿ ನನಗೆ ಈಗ ರಾಜರದ್ದು ಪೋಷಾಕ್ ಹೊಲ್ಕೊಡಿ ಅಂತ. ಅವ್ರು ಹೇಳಿದ್ರಂತೆ, ರಾಜ್ರೇ ಈ ಬಟ್ಟೆನಲ್ಲಿ ಈ ಪೋಷಾಕ್ ಹೊಲಿಬೇಕು ಅಂದ್ರೆ 1 ತಿಂಗಳು ಟೈಮ್ ತಗೊಳುತ್ತೆ, ನಾವು 1 ತಿಂಗಳು ನಿಮ್ಮ ಆಸ್ಥಾನದಲ್ಲೇ ಬಂದು ಕೆಲಸ ಮಾಡ್ತೀವಿ, ನಮ್ಗೊಂದು ಜಾಗ ಬೇಕು ಅಂತೆಲ್ಲ ಹೇಳಿ ಕತೆ ಕಟ್ಟಿ
ಅಲ್ಲಿ 1 ತಿಂಗಳು ಕೆಲಸ ಮಾಡೋ ಥರ ಎಲ್ಲ ನಟನೆ ಮಾಡಿದ್ರಂತೆ. ಈ ರಾಜನ್ಗೆ ಪ್ರತಿ ದಿವಸ ಹೋಗ್ತಾನಂತೆ, ಅಲ್ಲೇನೋ ಅವ್ರು ಕೆಲಸ ಮಾಡ್ತಿರೋ ಥರ ಶಬ್ದ. ಆ ಕಿಟಕಿಯಿಂದ ನೋಡ್ತಾನಂತೆ, ಏನು ಕಾಣಿಸ್ತಾ ಇಲ್ಲ. ಅವನಿಗೆ ಹೇಳಲೋ ಬೇಡವೋ, ಏನು ಕಾಣಿಸ್ತಾ ಇಲ್ಲ ಅಂತ ಅವನಿಗೂ ಗೊತ್ತಿಲ್ಲ, ಇನ್ನೊಂದು ಸುತ್ತಮುತ್ತ ಇರೋರು ಅವ್ರಿಗೂ ಗೊತ್ತಿಲ್ಲ. ಹಂಗೆ ನಡೆಯುತ್ತಂತೆ. ಒಂದ್ ದಿವಸ ಬಂದು, ರಾಜರೇ ರೆಡಿ ಆಯ್ತು ಅಂತ ಹೇಳ್ತಾರಂತೆ. ರಾಜರೇ ಈಗ ನೀವು ಬಟ್ಟೆ ಹಾಕೊಳ್ಬೇಕು ಅಂತ ಹೇಳ್ತಾರಂತೆ. ಈಗ ನೀವು ಬಟ್ಟೆ ಹಾಕೊಂಡಿದ್ರೆಲ್ಲ ತೆಗೀರಿ ಅಂತ ಹೇಳ್ತಾರಂತೆ. ಆ ರಾಜ ತೆಗಿತಾನಂತೆ, ಎಲ್ಲ ತೆಗ್ದ. ಈಗ ಅವರು ಬಟ್ಟೆ ಹಾಕ್ತಾ ಇರೋ ತರ ಅವನಿಗೆ ಸುತ್ತ ಬಟ್ಟೆ ಹಾಕ್ತಾರಂತೆ. ಹಾಕ್ಬಿಟ್ಟು ಆ ಕನ್ನಡಿ ಮುಂದೆ ತಿರುಗಿಸ್ತಾರಂತೆ. ರಾಜರೇ ನೋಡಿ ಅಂತ. ರಾಜಂಗೆ ಏನ್ ಕಾಣಿಸ್ತಾ ಇದೆ? ಬೆತ್ತಲೆ ದೇಹ ಕಾಣಿಸ್ತಾ ಇದೆ. ಆದ್ರೆ ಈಗ ಅವ್ನಿಗೆ ಒಪ್ಕೊಳ್ಳೋಕೆ ತಯಾರಿಲ್ಲ. ಯಾಕೆ? ನಾನು ಅಜ್ಞಾನಿ, ನನ್ನೇನಾರು ಒಪ್ಕೊಂಡ್ಬಿಟ್ರೆ ನಾನು ಅಜ್ಞಾನಿ. ಅವನು ಆಹಾ ಆಹಾ ಅಂತ ರಾಜ ಹೇಳ್ತಾನಂತೆ. ಇನ್ನು ಸುತ್ತಮುತ್ತ ನಿಂತಿರೋರೆಲ್ಲರೂ ಅವ್ರಿಗೂ ಕಾಣಿಸ್ತಾ ಇದೆ ರಾಜನ್ ಬೆತ್ತಲೆ. ಆದ್ರೆ ಅವರು ಏನೀಗ ಏನ್ ಹೇಳಕ್ಕೆ ಕಷ್ಟ. ರಾಜ್ರೇ, ಈ ತರ ನೀವು ಯಾವತ್ತೂ ಕಾಣಿಸೇ ಇಲ್ಲ ಅಂತ ಎಲ್ರೂ ಹೊಗಳಕ್ ಶುರು ಮಾಡಿದ್ರಂತೆ. ಸರಿ, ಈಗ ರಾಜ ಅವತ್ತು ಈ ಹೊಸ ಬಟ್ಟೆ ಹಾಕೊಂಡ್ ಬೇರೆ ಬೀದಿಲ್ ಬೇರೆ ಮೆರವಣಿಗೆ ಬೇರೆ ಅಂತೆ. ಅದಕ್ಕೆನೇನೆ ಒಂದು ಮುಂದೆ ಡಂಗುರ ಸಾರ್ಕೊಂಡು ಹೋಗ್ತಾರಂತೆ ಎಲ್ರು. ನೋಡಿ, ಈಗ ರಾಜ ಬರ್ತಾ ಇದ್ದಾರೆ, ಯಾರಿಗೆ ರಾಜ ಬಟ್ಟೆ ಹಾಕೊಂಡಿರೋದು ಕಾಣಿಸಲ್ಲ ಅವ್ರನ್ನ ಅಜ್ಞಾನಿಗಳು ಅಂತ ನಾವು ಜೈಲಲ್ಲಿ ಹಾಕ್ತೀವಿ ಅಂತ ಹೇಳಿದ್ರಂತೆ. ಎಲ್ರೂ ನೋಡ್ತಾ ಇದಾರಂತೆ ರಾಜ ಬರ್ತಾನೆ ಅಂತ. ರಾಜ ಬರ್ತಾ ಇದ್ದಾನೆ, ಬಟ್ಟೆ ಇಲ್ಲದೆ ಒಂಚೂರನ್ನು ಬೆತ್ತಲೆಯಾಗಿ ಬರ್ತಾ ಇದ್ದಾನೆ. ಎಲ್ರು ಅವ್ರಿಗೆ ಈಗ ನಗಾಡ್ಬೇಕು, ಹೇಳ್ಬೇಕು, ಆದ್ರೆ ಎಲ್ರಿಗೂ ಹೆದರಿಕೆ, ರಾಜಂಗೆ ಹೇಳದ ಅಂತ. ಎಲ್ರು ಆಹಾ ಆಹಾ ಅಂತ ಚಪ್ಪಾಳೆ. ಒಂದ್ ಮಗು ನಿಂತಿರುತ್ತಂತೆ ಅಲ್ಲಿ. ಆ ಮಗು ಹೇಳತ್ತಂತೆ, ಅಯ್ಯೋ ರಾಜ ಬಟ್ಟೆನೆ ಹಾಕೊಂಡಿಲ್ಲ ಬೆತ್ತಲೆ ಅಂತ. ಅವಾಗ ರಾಜಂಗೆ ಅರಿವಾಗತ್ತಂತೆ, ಅಯ್ಯೋ ಅಂತ. ಅಷ್ಟೆಲ್ಲ ಅವರಿಬ್ರು ಓಡೋಗ್ಬಿಟ್ಟಿದ್ರಂತೆ. ಇದು ಕತೆ, ಸರಿನಾ? ಈ ಕತೆ ಏನು? ಹಿಂಗೆ ನಾವ್ ಏನೋ ಒಂದು ಭ್ರಮೆನಲ್ಲಿ ಅದ್ ಚೆನ್ನಾಗಿದೆ, ಇದ್ ಚೆನ್ನಾಗಿದೆ, ಅದರಿಂದ ಸುಖ ಇದರಿಂದ ಸುಖ ಅನ್ನೋ ಭ್ರಮೆ ಈ ರಾಜನ್ ಬಟ್ಟೆ ತರ. ಆದ್ರೇನು? ಎಲ್ಲ ಬೆತ್ತಲೆ, ಸುಮ್ಮನೆ ನಾಟಕ. ಅದನ್ನ ನಾವು ಕಂಡಿಡಿಬೇಕು. ಆ ಸಣ್ಣ ಮಗು ಕಂಡಿಡಿತಲ್ಲ ಆ ತರ. ಹೌದು, ಸತ್ಯ ಏನು? ಅವ್ರು ಹೊಗಳಿದ್ರು. ಏನನ್ನು ಹೊಗಳಿದ್ರು? ಓಕೆ ಸರಿ, ಇವಾಗ ಸದ್ಯಕ್ಕೆ ಅವ್ರ ಕಣ್ಣಿಗೆ ನಾನು ಹಾಕೊಂಡಿರೋ ಬಟ್ಟೆ ನಾನು ಇರೋ ರೀತಿ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಈಗ ನಾಳೆನೂ ನಾನು ಅದೇ ತರ ಇರ್ತೀನಾ? ನಾಳೆನೂ ಅದೇ ತರ ಕಾಣಿಸ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾರೆ ಕೆಲವರು, ಅಲ್ವಾ? ನೀವೇ ನೋಡಿದೀರಾ. ಅದಕ್ಕೆ ಎಷ್ಟೆಲ್ಲ ಲಿಪ್ಸ್ಟಿಕ್ ಹಾಕೊಳ್ಳೋದು, ಪೌಡ್ರ್ ಹಾಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು. ಕೆಲವರಂತೂ ಇನ್ನೂ ವಿರೋಧವಾಗಿ ದೇಹಕ್ಕೆ ಬೇರೆ ಬೇರೆ ರೀತಿಯಾದ ಆಪರೇಷನ್ಸ್ ಮಾಡ್ಕೊಳ್ಳೋದು. ಆ ರೀತಿ ಎಲ್ಲ ಆಗುತ್ತೆ ಸ್ವಾಮಿ. ಯಾಕೆ? ಏನೋ ಒಂದು ದೃಷ್ಟಿಕೋನದಲ್ಲಿ ಚೆನ್ನಾಗಿದೆ ಅಂತ ಅನ್ಸಿರುತ್ತಲ್ಲ, ಅದೇ ತರ ಇರ್ಬೇಕು ಅಂತ. ದಿವಸ ಇಡ್ಲಿ ತಿನ್ಬೇಕು ಅಂತ ನಾನು ಏನಾರು ನಿಮ್ಗೆ ಹೇಳಿದ್ರೆ ನಿಮ್ಗೆ ಇಷ್ಟ ಆಗತ್ತಾ ಸ್ವಾಮಿ? ದಿವಸ ಇಡ್ಲಿ ತಿನ್ನಿ ಅಂತಂದ್ರೆ ಯಾಕೆ? ಒಂದ್ ದಿವಸ ಇಡ್ಲಿ ಚೆನ್ನಾಗಿತ್ತಲ್ವಾ? ನೀವು ಯಾವತ್ತೋ ಒಂದ್ ದಿವಸ ಇಡ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ನಾನು ಹೇಳ್ತೀನಿ, ದಿವಸ ಇದ್ಮೇಲೆ ನಿಮ್ಗೆ ಬರೀ ಇಡ್ಲಿನೇ ತಿನ್ಬೇಕು ನೀವು ಅಂತ. ದಿವಸ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಯಾವಾಗ್ಲೂ ಇಡ್ಲಿನೇ ಕೊಡ್ತಾ ಇರ್ತೀನಿ. ಅಯ್ಯೋ, ಯಾಕಾದ್ರೂ ಹೇಳಿದ್ನೋ ನಾನು ಇಡ್ಲಿ ಚೆನ್ನಾಗಿದೆ ಅಂತ ಅನ್ಸಲ್ವಾ ನಿಮ್ಗೆ? ಜೀವನ ಏನ್ ಸ್ವಾಮಿ? ಜೀವನ ಅನ್ನೋದು ಪ್ರತಿ ಕ್ಷಣ ಬದಲಾಗುವಂಥದ್ದು. ಆ ಬದಲಾವಣೆನ ನಾನು ಯಾತಕ್ಕಾದ್ರೂ ಬೇಡ ಅಂತ ಹೇಳಿ? ಅದೇ ತರ ಇದ್ರೆ ಜೀವನ ಏನ್ ಚೆನ್ನಾಗಿರುತ್ತೆ? ಇಲ್ಲ ಅಲ್ವಾ? ಆ ಸತ್ಯ ಅರಿಬೇಕಲ್ವ ನಾನು. ಹಾಗೆ ಈ ಸ್ವರ್ಗ ನರಕ ಅನ್ನೋದು ನನ್ನ ಮನಸ್ಸಿನಲ್ಲಿ ನಾನೇನೋ ಬೇಕು ಬೇಡ ಅಂತ ಮಾಡಿದಾಗ ನಾನು ಸ್ವರ್ಗ ನರಕ ಅನುಭವಿಸ್ತೀನಿ. ಅದೇ ಯಾವಾಗ ನಾನು ಆ ಸತ್ಯವನ್ನ ತಿಳ್ಕೊತೀನಿ. ಯಾವ ಸತ್ಯ? ಜೀವನ ಅಂತಂದ್ರೆ ಎರಡು ಬರುತ್ತೆ. ಒಂದ್ ದಿವಸ ಮೂಡ್ ಚೆನ್ನಾಗಿದ್ದಾಗ ನನ್ನ ಹೆಂಡತಿ ನನ್ನ ಹೊಗಳ್ತಾಳೆ, ಮೂಡ್ ಚೆನ್ನಾಗಿಲ್ಲ ಅಂತಂದಾಗ ನನ್ನನ್ನು ತೆಗಳ್ತಾಳೆ. ಏನ್ ಮಾಡಕ್ಕಾಗತ್ತೆ? ತೆಗಳದಾಗ ನಮಸ್ಕಾರ ಮಾಡೋಣ, ಹೊಗಳದಾಗ್ಲೂ ನಮಸ್ಕಾರ ಮಾಡೋಣ. ಅಥವಾ ತೆಗಳದಾಗ್ಲೂ ಕಿವಿ ಮುಚ್ಕೊಳ್ಳೋಣ, ಹೊಗಳದಾಗ್ಲೂ ಕಿವಿ ಮುಚ್ಕೊಳ್ಳೋಣ. ಏನೋ ಒಂದು ಕಂಡಿಡಿಬೇಕಲ್ವಾ? ಕಂಡಿಡ್ಕೊಂಡು ಆ ಸತ್ಯದಲ್ಲಿ ನಾನು ಮುಕ್ತಿ ಪಡಿಬೇಕಲ್ವಾ? ಜೀವನದಲ್ಲಿ ಮುಕ್ತಿ ಪಡಿಬೇಕಾಗಿರೋನು ಒಬ್ಬನೇ. ಯಾರು? ನಾನು. ಯಾವುದರಲ್ಲಿ? ಈ ಜೀವನದಲ್ಲಿ ಏನೆಲ್ಲ ಬರ್ತಾ ಇದೆಯಲ್ಲ, ಬೇಕು ಬೇಡ ಅನ್ನೋ ಆಟದಿಂದ ಮುಕ್ತಿ ಯಾವತ್ತು ನಾನು ಪಡಿತೀನಿ ಆವತ್ತು ನಾನು ಶಾಂತವಾಗಿರ್ತೀನಿ. ಏನೋ ಬರುತ್ತೆ, ಏನೋ ಹೋಗುತ್ತೆ. ಅದು ಬೇಕು, ಇದು ಬೇಡ, ಅಲ್ಲೇ ನಾನು ಬಂದಿಯಾಗಿರೋದು ಅಲ್ವಾ? ಯಾವಾಗ ಬರ್ತಾ ಇರೋದನ್ನ ಬರ್ಲಿ,
ಬರ್ದೇ ಇರೋದನ್ನ ಬೇಡ ಅಥವಾ ಬೇಕು ಎರಡನ್ನೂ ಯಾವಾಗ ನಾನು ತ್ಯಾಗ ಮಾಡ್ತೀನಿ ಆವಾಗ ನಾನು ಮುಕ್ತ ಅಲ್ವಾ. ಸೊ ಹಾಗೆ ಈ ಪರಮ ಗಮ್ಯ ಅಂದ್ರೇನು? ನಿಮ್ಮ ಸಹಜ ಸ್ವರೂಪ ಶಾಂತ ಸ್ವರೂಪ. ನೀವು ಸದಾ ಮುಕ್ತರು. ಆದರೆ ನಾನೇನು ಅನ್ಕೊಂಡಿರ್ತೀನಿ ನನ್ನ ಮನಸ್ಸಿನಲ್ಲಿ, ಅದೇನೋ ಸಿಕ್ಕಿದಾಗ ನಾನು ಮುಕ್ತ, ಅದೇನೋ ಬರಲಿ ಆಮೇಲಿಂದ ನನಗೆ ಶಾಂತತೆ. ಎಲ್ಲಿಂದ ಶಾಂತತೆ ಬರ್ತಾ ಇದೆ? ಏನು ಸತ್ಯ ಅಂದ್ರೆ ಜೀವನದು? ಅದನ್ನ ನಾನು ಆಗ್ಲೇ ಅಮ್ಮ ಸುಂದರವಾಗಿ ಹೇಳಿದ್ರು, ನನ್ನ ಮನಸ್ಸಿನಲ್ಲಿ ನಾನು ಎಚ್ಚರವಾಗಿ ಇದ್ಕೊಂಡು ನಾನು ವಿಚಾರ ಮಾಡಬೇಕು. ಅದೇನೇ ನನಗೆ ಮುಕ್ತಿಯನ್ನು ಕೊಡೋ ಒಂದು ಉತ್ತರಾಯಣದ ಮಾರ್ಗ. ಉತ್ತರ ನೋಡಿ, ಅಲ್ಲೇ ಚೆನ್ನಾಗಿದೆ ಉತ್ತರ, ಅಲ್ಲೇ ಉತ್ತರ ಸಿಕ್ಕತ್ತೆ. ಯಾವಾಗ ನಾನು ಸರಿಯಾದ ವಿಚಾರ ಮಾಡ್ತೇನೆ. ಯಾವುದು ಸರಿಯಾದ ವಿಚಾರ ಅಂತಂದ್ರೆ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಜೀವನದಲ್ಲಿ ಈ ರೀತಿ ಮೇಲೆ ಕೆಳಗಡೆ ಹುಟ್ಟು ಸಾವು ದುಃಖ ಸುಖ ಇವೆರಡರ ಮಧ್ಯೆನೇ ಸಿಕ್ಕಾಕೊಂಡು ಓಡಾಡ್ತಾ ಇರಲ್ಲ. ಇದರಿಂದ ಮುಕ್ತಿ ಇದೆಯಾ? ಏನು ಮುಕ್ತಿ ಅಂದ್ರೆ? ಎಲ್ಲರೂ ಹೇಳ್ತಾರೆ ಅವರು ಸದ್ಗುರುಗಳು, ಅವರು ನೋಡಿ ಯಾವಾಗಲೂ ಶಾಂತವಾಗಿರ್ತಾರೆ. ಅದು ನಿಜನಾ? ಹೇಗಾಯ್ತು? ಈ ರೀತಿ ನಾನು ವಿಚಾರ ಮಾಡಬೇಕಾಗತ್ತೆ. ಆ ವಿಚಾರದ ಮೂಲಕ ನಾನು ಒಂದು ನನ್ನ ಅರಿವಿನಲ್ಲಿ ಸತ್ಯವನ್ನ ಕಂಡಿಡ್ಕೊಳ್ಬೇಕಾಗತ್ತೆ. ಕಂಡಿಡಿದು ಅದರಲ್ಲಿ ನಾನು ಸ್ಥಿರವಾಗಿ ನಿಲ್ಬೇಕಾಗತ್ತೆ. ನಿಲ್ಲಕ್ಕೆ ಹೋದಾಗ, ಈಗ ಮೊದಲು ಸ್ವಿಮ್ಮಿಂಗ್ ಕಲ್ತಾಗ ಸ್ವಲ್ಪ ಏರುಪೇರಾಗತ್ತೆ, ಸ್ವಲ್ಪ ಮುಳುಗುತ್ತೆ, ನೀರು ಕುಡಿಯುತ್ತೆ, ಅದೆಲ್ಲ ಆಗುತ್ತೆ. ಆದರೂ ಬಿಡದಂಗೆ ನಾನು ಮಾಡ್ತಾ ಇರಬೇಕಾಗತ್ತೆ. ಸೈಕಲ್ ಕಲಿಯಕ್ಕೆ ಹೋದಾಗ ಸ್ವಲ್ಪ ಬೀಳ್ತೀನಿ, ಹೇಳ್ತೀನಿ. ಅಡುಗೆ ಶುರು ಮಾಡಿದಾಗ ಸ್ವಲ್ಪ ಕೈ ಸುಟ್ಕೋತೀನಿ, ಪರವಾಗಿಲ್ಲ. ಅದು ಕಲಿಯೋ ರೀತಿ, ಅದು ಜೀವನದು. ಹಾಗೆ ನಾನು ಯಾವಾಗ ನಾನು ಬಿಡದಂಗೆ ಮಾಡ್ತಾ ಇರ್ತೀನಿ ಆವಾಗ ನನಗೆ ಆ ಕಲೆಯಲ್ಲಿ ಸಾಮರ್ಥ್ಯ ಬಂದೇ ಬರುತ್ತೆ ತಾನೆ. ಇದು ಹಾಗೇನೆ. ಹಾಗೆ ಬರೀ ಪರಮ ಬ್ರಹ್ಮ ಅಂದ್ರೆ ಸತ್ಯವನ್ನ ಕಲ್ತ್ಕೊಳ್ಳೋದು ಮಾತ್ರ ಅಲ್ಲ, ಬರೀ ಭಗವದ್ಗೀತೆನಲ್ಲಿ ಓದ್ಬಿಟ್ಟೆ ಆ ಥರ ಹೇಳಿದ್ರು ಅಂತ ಬರೀ ಅದರದ ಒಂದು ವಿಶ್ಲೇಷಣೆ ಮಾತ್ರ ಅಲ್ಲ. ನಾನು ನನ್ನ ಜೀವನದ ಪರಿಸ್ಥಿತಿನಲ್ಲಿ ಆ ಸತ್ಯವನ್ನ ಅಳವಡಿಸ್ಕೊಳ್ತಾ ಇದ್ದೀನ. ನಿನ್ನೆ ಅವ್ರು ಬೈದ್ಬಿಟ್ರು, ನಂಗೆ ಪುನಃ ದುಃಖ ಆಗೋಯ್ತು ಅಂದ್ರೆ ಇನ್ನು ಸ್ವಲ್ಪ ಸತ್ಯ ಇನ್ನು ಸ್ಥಿರವಾಗಿಲ್ಲ. ನಾನು ಸದಾ ಅದನ್ನ, ಆ ಪರಿಸ್ಥಿತಿ ಆಯ್ತಲ್ವಾ, ಆ ಪರಿಸ್ಥಿತಿನಲ್ಲಿ ನನ್ನ ದುಃಖ ಎಲ್ಲಿಂದ ಬಂತು? ಹಾಗಾದ್ರೆ ನಾನು ಇನ್ನೂ ಏನೋ ಒಂದು ನನ್ನಲ್ಲಿ ನಾನೇನೋ ಒಂದು ಬೇರೆ ಅನ್ನೋ ಒಂದು ಅಜ್ಞಾನ ಇನ್ನೂ ಸ್ವಲ್ಪ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಆ ಪರಿಸ್ಥಿತಿ ನನಗೆ ಸಹಾಯ ಮಾಡ್ತಾ ಇದೆ, ಕನ್ನಡಿ ಹಿಡಿತಾ ಇದೆ. ಹೀಗೆ ನಾನು ಜೀವನದ ಪರಿಸ್ಥಿತಿಗಳನ್ನ ನನಗೆ ಕನ್ನಡಿ ರೀತಿಯಲ್ಲಿ ನಾನು ಉಪಯೋಗ ಮಾಡಿಕೊಂಡು ಈ ಕನ್ನಡಿನಲ್ಲಿ ನಾವು ನೋಡ್ಕೋತಾ ಇರ್ತೀವಲ್ಲ, ಸರಿ ಇದೆಯಾ ಸರಿ ಇಲ್ವೋ ಅಂತ. ಅದೇ ಥರ ಜೀವನ ಅನ್ನೋ ಕನ್ನಡಿನಲ್ಲಿ ನನ್ನಲ್ಲಿ ಸ್ಥಿರತೆ ಬಂದಿದ್ಯಾ? ನನ್ ಏನೇ ಬರಲಿ ನಾನು ಆರಾಮಾಗಿದ್ದೀನ ಅಂತ ನೋಡ್ಕೊಳ್ಳೋ ಕನ್ನಡಿ ಜೀವನ. ಹಾಗೆ ಈ ದೇಹದ ಸೌಂದರ್ಯವನ್ನು ನೋಡ್ಕೊಳ್ಳಿಕ್ಕೆ ಈ ಕನ್ನಡಿ ಯಾವುದೋ ನೋಡ್ತೀವಲ್ಲ, ಅದೇ ಥರ ನನ್ನಲ್ಲಿ ಆ ಸತ್ಯದ ಅರಿವು ಸ್ಥಿರತೆ ಬಂದಿದ್ಯಾ ಅಂತ ನೋಡ್ಕೊಳ್ಳಿಕ್ಕಿರೋ ಕನ್ನಡಿ ಈ ಜೀವನ. ನಿಮ್ಮ ಸುತ್ತಮುತ್ತ, ನನ್ನ ಸುತ್ತಮುತ್ತ ಇರೋ ಬೇರೆ ಬೇರೆ ಬಂಧು ಬಳಗಗಳು, ಅವರೆಲ್ಲ ಕನ್ನಡಿ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮಪ್ಪ ಅಮ್ಮ ಎಲ್ಲ, ನನ್ನ ಬ್ಯಾಂಕ್ನಲ್ಲಿ ನನಗೆ ಬರೋ ಸಾಲ, ನನಗೆ ಬರೋ ರೋಗ, ನನಗೆ ಹೋಗೋ ದುಡ್ಡು ಎಲ್ಲ ಕನ್ನಡಿ. ಯಾವುದಕ್ಕೆ? ನನ್ನಲ್ಲಿ ಆ ಸ್ಥಿರತೆ ಬರ್ತಾ ಇದೆಯಾ ಅಂತ ನನಗೆ ನಾನು ನೋಡ್ಕೊಳಕ್ಕಾಗುವಂಥ ಒಂದು ಕನ್ನಡಿ. ಹೀಗೆ ನಾನು ಇಲ್ಲಿ ಇವಾಗ ಆ ಮುಕ್ತಿಯನ್ನ ಹೊಂದಬೇಕು. ಅದು ಶ್ರೀಕೃಷ್ಣ ನಮಗೆ ನೀಡ್ತಾ ಇರೋ ಒಂದು ರಹಸ್ಯವಾದ ರೀತಿಯಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸತ್ತ ಮೇಲೆ ಏನಾಗತ್ತೆ ಅದು ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಏನ್ ಮಾಡ್ತಾ ಇದ್ದೀನಿ? ಇವಾಗ ನಾನು ಆ ಸತ್ಯವನ್ನ
ಅಳವಡಿಸ್ಕೊಳ್ತಾ ಇದ್ದೀನಾ, ಅದು ಮುಖ್ಯ. ಆಗ್ಲಾ? ಹರಿ ಓಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಅಥವಾ ಏನೇನಾದ್ರು ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಖರೇರಿ ಈಗ ಇಷ್ಟೋ ಮಟ ಎಷ್ಟೊಂದ ರಾಜನ್ ಕತೆ ಹೇಳಿ ಈಗ ನಮ್ದು ನೋಡೋ ರೀತಿನ ಚೇಂಜ್ ಆಗೇತ್ರಿ. ಕ್ಲಾಸ್ ಬರ್ತಾ ಇರ್ದಾಗಿಂದನು ಎಲ್ಲಾನು ಲೆಟ್ಗೋ ಮಾಡ್ತೇವ್ರಿ. ಮೊದ್ಲೆಲ್ಲಾ ಹಂಗಿರ್ಲಿಲ್ಲ ಅಂತಂದ್ ಹೇಳಿ ನನಗ ಹಳೇದೆಲ್ಲ ನೆನೆಸ್ಕೊಂಡ್ರ ಎಷ್ಟ್ ಕ್ಲೀನಾಗ್ ಅರಿವಾಗ್ತಾ ಇತ್ರಿ. ಖರೆ ನೋಡ್ರಿ, ಈಗ ಡ್ರೆಸ್ ಬಗ್ಗೆ ಅಲ್ಲ, ಅದ ಗೋಳಗುಮ್ಮಟಕ್ ಹೋದಾಗ ಕೈ ಎತ್ತಿ ನಮಸ್ಕಾರ ಮಾಡ್ ಬರ್ತೇವ್ರಿ ಗೊಮ್ಮಟೇಶ್ವರನ್ ನೋಡಿ. ಅದನ್ನ ಅವ್ರು ಯಾರೋ ಬೇರೆದವ್ರೊಬ್ರು ಡ್ರೆಸ್ ಹಾಕೊಂಡಿಲ್ಲ ಅಂತಂದ್ ಹೇಳಿದ್ರ ಕಲ್ ತಗೊಂಡ್ ಹೊಡಿಯ ಜನನು ಅದಾರ್ರಿ. ಎಷ್ಟೆಲ್ಲಾ ಚೇಂಜ್ ಇರ್ತೈತಿ. ಅಂತವ್ರೊಳಗ್ ನಾವ್ ಹೆಂಗಿರ್ಬೇಕು, ನಾವು ಎಲ್ಲಾರ ಜೊತೆಗೂ ಹೆಂಗಿರ್ಬೇಕು ಅಂತಂದ್ ಅನ್ನೋದನ್ನ ಖರೆ ಬಾಳ ಚಲೋ. ಈಗಂತೂ ನಿಧಾನಕ್ಕ ಡ್ರೆಸ್, ಒಡವೆ ಅಥವಾ ಟಿವಿ ನೋಡೋದು ನೋಡ್ತಿರೋದನ್ನೆಲ್ಲ ಬರೀ ಆಧ್ಯಾತ್ಮದ ಲೈನ್ ಒಳಗ ನೋಡ್ತಾ ಇದೇವೆ ಹೊರತುನು ಬೇರೆ ರೀತಿಯಿಂದ ಅಲ್ಲ. ಆಮೇಲೆ ನಮ್ ಜೊತೆಗಿರೋ ಜನರನ್ನು ರೀ ಹೆಚ್ಚಾಗಿ ನಾವ್ ಮಾತಾಡ್ತಿರೋ ರೀತಿನೂ ಹಂಗ ಇರ್ತೈತ್ರಿ. ಅವ್ರಿಗೆ ನಮ್ ದೇಹದ ಬಗ್ಗೆ ನಾವು ನೋಡು ಹಿಂಗ್ ತಿಂದ್ರೆ ಹಿಂಗಿರ್ತೈತಿ, ಹಿಂಗ್ ಮಾಡಿದ್ರೆ ಹಿಂಗಿರ್ತೈತಿ ಅಂತಂದ್ ಹೇಳ್ಕೊಂತ ಹೋದಾಗ ಅವ್ರು ಆಟೋಮೆಟಿಕ್ ಆಗಿ ಅದ್ರ ಬಗ್ಗೆ ಅರಿವು ತಗೊಂತ ಹೋಗ್ತಾ ಇದಾರ್ರಿ. ಖರೆ ಬಾಳ ಚಲೋ ಅನಿಸ್ತೈತ್ರಿ ಕೇಳ್ಕೊಂತಿದ್ರಲ್ಲ. ಇದ್ರ ಬಗ್ಗೆನ ಬರೇ ಈಗ ಹೆಚ್ಚಾಗಿ ಭಗವದ್ಗೀತಾ ಕ್ಲಾಸ್ನೊಳಗ್ ಇರೋದ್ರಿಂದ ಏನ್ ನೋಡಿದ್ರುನು ಅದ ರೀತಿ ಒಳಗ್ ನೋಡ್ಕೊಂತ ಹೋಗ್ತೇವಿ. ಇನ್ನೊಬ್ರೊಳಗ್ ಇರೋದು ಒಳ್ಳೆ ಗುಣಗಳನ್ನ ನಾವು ಎಷ್ಟು ಕ್ಲೀನ್ ಆಗಿ ಕಾಣ್ತಾ ಇದೇವ್ರಿ. ನೀವೀಗ ಹೇಳಿದ್ರಿ ಬರೇ ಡ್ರೆಸ್ ನೋಡೋದ್ ಅಷ್ಟ ಅಲ್ಲ ಅಂತಂದ್ ಹೇಳಿ, ನಾವೀಗ ಸದ್ಯಕ್ಕ ಈಗ ಕ್ಲಾಸ್ ನೊಳಗ್ ಇರೋದ್ರಿಂದ ಬಿಲ್ಕುಲ್ ಡ್ರೆಸ್ ನೋಡ್ತಾನೆ ಇಲ್ರಿ. ಸೀದಾ ಡೈರೆಕ್ಟ್ ಅವ್ರ ಒಳಗಡೆ ಏನ್ ಗುಣ ಐತಿ ಅನ್ನೋದನ್ನ ನೋಡ್ತಾ ಇದೇವೆ ಅಂತ ಹೇಳಿ ನನಗ್ ಹಂಗ ಅನಿಸ್ತ್ರಿ ನೀವ್ ಹೇಳಬೇಕಾರ. ವೆರಿ ನೈಸ್. ಇನ್ಯಾರಿಗಾದ್ರೂ ಏನಾದ್ರೂ ಇದೆಯಾ ಹೇಳಲಿಕ್ಕೆ ಅಥವಾ ಕೇಳಲಿಕ್ಕೆ? ಆಗ್ಲಿ, ಇನ್ನು ಇಲ್ಲ ಅಂದ್ರೆ ನಿಲ್ಸೋಣ ಅಮ್ಮ. ಹಾ ಸರ್. ಹರಿ ಓಂ.